ಹಲೋ ಮಕ್ಕಳೇ, ಐ ಆಮ್ ಸ್ಮಿತಾ ಫ್ರಮ್ Xylem ಲರ್ನಿಂಗ್. ನಿಮ್ಮ ನೀಟ್ ಪ್ರಿಪ್ರೇಷನ್ ಅನ್ನ ಈಸಿ ಮಾಡೋಕ್ಕೋಸ್ಕರ ನಾವು ಇವತ್ತೊಂದು ಹೊಸ ಫಿಸಿಕ್ಸ್ ಟಾಪಿಕ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ ನಿಮಗೆ, ವಿಚ್ ಇಸ್ ನಥಿಂಗ್ ಬಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಇದರಲ್ಲಿ ಮೇನ್ ಆಗಿ ನೀವು ಬೊಯಾನ್ಸಿ ಮತ್ತೆ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅನ್ನ ಇವತ್ತು ಕಲಿತೀರಾ. ರಿಲೇಟೆಡ್ ಟು ಇಟ್ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೇವೆ ಇಲ್ಲಿ. ಬಿಫೋರ್ ಐ ಬಿಗಿನ್ ವಿತ್ ದ ಸೆಷನ್ ಎವ್ರಿವನ್, ಐ ವಾಂಟ್ ಟು ಟೆಲ್ ಯು ಆಲ್ ದಟ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ Xylem ಕನ್ನಡ ನೀಟ್ ಯೂಟ್ಯೂಬ್ ಚಾನಲ್. ಯಾಕೆ? ಬಿಕಾಸ್ ವಿ ಅಪ್ಲೋಡ್ ದ ಕಾಂಟೆಂಟ್ ವಿಡಿಯೋಸ್. ಬಯಾಲಜಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ರಿಲೇಟೆಡ್ ಆಲ್ ದಿ ಕಾಂಟೆಂಟ್ ರಿಲೇಟೆಡ್ ವಿಡಿಯೋಸ್ ನೀಟಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಈ ಚಾನಲ್ ಸಿಗುತ್ತೆ, ಫ್ರೀ ಆಗಿ ಸಿಗುತ್ತೆ. ಅಂಡ್ ಆಫ್ಟರ್ ದ ಕ್ಲಾಸ್ ನಿಮಗೆ ಕ್ಲಾಸ್ ನೋಟ್ಸ್ ಕೂಡ ಸಿಗುತ್ತೆ. ಎಲ್ಲಿ? ಅದು ವಿಡಿಯೋದ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ವಾಟ್ಸ್ಆಪ್ ಲಿಂಕ್ ಅನ್ನು ನೀವು ಓಪನ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಗೆಟ್ ಇನ್ ಟು ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್. ಅಲ್ಲಿ ನಿಮಗೆ ನಮ್ಮ ಕ್ಲಾಸ್ ನೋಟ್ಸ್ಗಳು ಫ್ರೀ ಆಗಿ ಅವೈಲೇಬಲ್ ಇವೆ. ಸೊ ನಾವ್ ವಿ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಡಿಯರ್ ಸ್ಟೂಡೆಂಟ್ಸ್, ನೀವು ಚಿಕ್ಕ ವಯಸ್ಸಲ್ಲಿ ಈ ಆಟ ಆಡಿರ್ಬೋದು. ಒಂದು ಎಂಟಿ ಪ್ಲಾಸ್ಟಿಕ್ ಬಾಟಲ್ ಅನ್ನು ತಗೊಳ್ತೀರಾ, ಅದನ್ನ ನೀವು ಒಂದು ಬಕೆಟ್ ಫುಲ್ ಆಫ್ ವಾಟರ್ ಒಳಗಡೆ ಮುಳುಗ್ಸಕ್ಕೆ ಟ್ರೈ ಮಾಡ್ತೀರಾ. ಮುಳುಗಿಸ್ತೀರಾ ನೀವು ಫಸ್ಟ್ ಇನಿಷಿಯಲಿ ಓಕೆ, ಬಟ್ ಕೈ ಬಿಟ್ಟ ತಕ್ಷಣ ಆ ಪ್ಲಾಸ್ಟಿಕ್ ಬಾಟ್ಲ್ ಏನಾಗ್ತದೆ, ಮೇಲ್ಗಡೆ ಬರ್ತದೆ. ನೋಡಿ ಇಲ್ಲಿ ಈ ಪಿಕ್ಚರ್ ಅಲ್ಲಿ ತೋರಿಸಿದ್ರೆ ಎಷ್ಟು ಟ್ರೈ ಮಾಡಿದ್ರು ಪ್ಲಾಸ್ಟಿಕ್ ಬಾಟಲ್ ಮೇಲ್ಗಡೆನೆ ಬರುತ್ತೆ ಫೈನಲಿ, ನೀವು ಕೈ ಬಿಟ್ಟ ತಕ್ಷಣ. ಯಾಕೆ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು, ನಿಮ್ಮ ತಲೆಯಲ್ಲಿ ಕ್ವೆಶನ್ಸ್ ಇರ್ಬೋದು. ಅದಕ್ಕೆ ಕಾರಣ ಬಯಾನ್ಸಿ ಅಥವಾ ಅಪ್ಥ್ರಸ್ಟ್ ಆಫ್ ದ ಫ್ಲೂಯಿಡ್. ಇಲ್ಲಿ ಅದು ವಾಟರ್. ಸೊ ಫ್ಲೂಯಿಡ್ಸ್ ಅದು ವಾಟರ್ ಇರ್ಬೋದು, ಯಾವ ಕೈಂಡ್ ಆಫ್ ಫ್ಲೂಯಿಡ್ ಇದ್ರೂ ಕೂಡ ಏನಾಗ್ತದೆ, ಅವುಗಳಿಗೆ ಒಂದು ಪ್ರಾಪರ್ಟಿ ಇರುತ್ತೆ ಬಯಾನ್ಸಿ ಅಂತ ಹೇಳಿ. ಸೊ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಆ ಫ್ಲೂಯಿಡ್ ಮೇಲೆ ಬಂದ್ರೆ ಇಟ್ ವಿಲ್ ಬಿ ಗಿವಿಂಗ್ ಅಪ್ಥ್ರಸ್ಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಹಿಯರ್ ದಿಸ್ ಇಸ್ ಪ್ಲಾಸ್ಟಿಕ್ ಬಾಟಲ್ ಅಲ್ವಾ. ಈ ಪ್ಲಾಸ್ಟಿಕ್ ಬಾಟಲ್ ಅನ್ನ ನೀವು ಕೇರ್ಫುಲ್ ಆಗಿ ನೋಡೋದಾದ್ರೆ ಇದು ಮೇಲ್ಗಡೆಗೆ ಫ್ಲೋಟ್ ಆಗ್ತದೆ ಅಲ್ವಾ. ಇಟ್ ಈಸ್ ನಾಟ್ ಗೋಯಿಂಗ್ ಡೌನ್ ಆರ್ ಇಟ್ ಈಸ್ ನಾಟ್ ಸಿಂಕಿಂಗ್. ಯಾಕೆ ಅಂತಂದ್ರೆ ಈ ಪ್ಲಾಸ್ಟಿಕ್ ಬಾಟಲ್ನ ವೆಯ್ಟ್ ಡಬ್ಲ್ಯೂ ಅಂತ ಹೇಳೋದು ಡೌನ್ವರ್ಡ್ಸ್ ಇರುತ್ತೆ. ಆಮ್ ಐ ಕ್ಲಿಯರ್? ಎಸ್. ಬಟ್ ಈ ಡಬ್ಲ್ಯೂ ಈಕ್ವಲ್ ಟು mg ಇರೋ ಕಾರಣ ಪ್ಲಾಸ್ಟಿಕ್ ಬಾಟಲ್ ಕೆಳಗಡೆಗೆ ಬರಬೇಕಿತ್ತು. ಇಟ್ ಶುಡ್ ಹ್ಯಾವ್ ಬೀನ್ ಸಿಂಕಿಂಗ್ ನಾವು. ಆದ್ರೆ ಅದು ಸಿಂಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ವಾಟರ್ ಈಸ್ ಗಿವಿಂಗ್ ಅನ್ ಅಪೋಸಿಟ್ ಫೋರ್ಸ್ ಇನ್ ದ ಅಪ್ವರ್ಡ್ ಡಿರೆಕ್ಷನ್. ಅಂದ್ರೆ ಈ ಡಿರೆಕ್ಷನ್ ಅಲ್ಲಿ ವಾಟರ್ ಏನ್ ಮಾಡ್ತಿದೆ, ಒಂದು ಅಪ್ವರ್ಡ್ ಫೋರ್ಸ್ ಅನ್ನು ಕೊಡ್ತಿದೆ. ಅದನ್ನ ನಾವು ಅಪ್ಥ್ರಸ್ಟ್ ಅಂತ ಕರಿತೇವೆ, ಅಥವಾ FB ಬೊಯಾಂಟ್ ಫೋರ್ಸ್ ಅಂತ ಕೂಡ ಕರಿತೇವೆ. ಸೊ ಒಂದು ಬೊಯಾಂಟ್ ಫೋರ್ಸ್ ಅನ್ನ ಏನ್ ಮಾಡ್ತಾ ಇದೆ, ನಮ್ಮ ಬಾಟಲ್ ಮೇಲೆ ವಾಟರ್ ಅಪ್ಲೈ ಮಾಡ್ತಾ ಇದೆ. ಆದ ಕಾರಣ ಬಾಟಲ್ ಮೇಲ್ಗಡೆಗೆ ತೇಲ್ತಿದೆ ಅಥವಾ ಮೇಲ್ಗಡೆ ಹೋಗಿದೆ. ಇಟ್ ಈಸ್ ನಾಟ್ ಕಮಿಂಗ್ ಡೌನ್. ಸೊ ವಾಟ್ ಇಸ್ ಬೊಯಾಂಟ್ ಫೋರ್ಸ್ ಅಂತ ನೋಡೋದಾದ್ರೆ, ವೆನ್ ಅ ಬಾಡಿ is completely or partially immersed in a fluid, the body feels an upward force and it is called buoyant force or upthrust as the name suggests. ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿರೋ ಪಾಯಿಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ ದ ಫಿಗರ್ ನಿಮಗೆ ಕಾಣಿಸ್ತಿದೆ ಶಿಪ್ ಇದೆ ಅಲ್ವಾ. ನಿಮ್ಗೆ ಅನಿಸ್ಬೋದು ಯಾಕೆ ಇಷ್ಟು ಶಿಪ್ ದೊಡ್ಡದಿದ್ರು ಕೂಡ ಮುಳುಗ್ತಾ ಇಲ್ಲ ಶಿಪ್ ಅಂತ ಅನಿಸ್ಬೋದು. ಶಿಪ್ಸ್ ವೇಟ್ ಇಸ್ ಡೌನ್ವರ್ಡ್ಸ್, ಇಟ್ ಇಸ್ mg. ಸೊ ಗ್ರಾವಿಟಿ ಈಸ್ ಪುಲ್ಲಿಂಗ್ ದ ವೇಟ್ ಆಫ್ ದ ಬೋಟ್ ಡೌನ್ವರ್ಡ್. ಆದರೆ ಬೊಯಾಂಟ್ ಫೋರ್ಸ್ ಆಫ್ ದಟ್ ವಾಟರ್, ಇವಾಗ ಸಿ ಅಲ್ಲಂದ್ರೆ ಸಿ ವಾಟರ್ಗೆ ಒಂದು ಬೊಯಾಂಟ್ ಫೋರ್ಸ್ ಇರುತ್ತೆ. ಇಟ್ ಇಸ್ ಅಪ್ವರ್ಡ್ಸ್, ರೈಟ್? ಅಂಡ್ ಬೊಯಾನ್ಸ್ ಫೋರ್ಸ್ ಆಫ್ ವಾಟರ್ ಈಸ್ ಪುಷಿಂಗ್ ದ ಬೋಟ್ ಅಪ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದಟ್ ಇಸ್ ದ ರೀಸನ್ ವೈ ದ ಬೋಟ್ ಅಥವಾ ಶಿಪ್ ಇಸ್ ನಾಟ್ ಸಿಂಕಿಂಗ್. ಇಂಟ್ರೆಸ್ಟಿಂಗ್. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮಗೆ ಗೊತ್ತಿದೆಯಾ? ನಿಮ್ಮ ಹತ್ರ ಒಂದು ಶಿಪ್ ಇದೆ ಅನ್ಕೊಳ್ವಾ. ಶಿಪ್ಪು ಇನಿಷಿಯಲಿ ಸಿ ವಾಟ್ರಲ್ಲಿ ಹೋಗ್ತಾ ಇತ್ತು. ಇಟ್ ವಾಸ್ ಫ್ಲೋಟಿಂಗ್ ನೈಸ್ಲಿ. ನಾವ್ ಇಫ್ ಇಟ್ ಇಸ್ ಶಿಫ್ಟೆಡ್ ಟು ಅ ಫ್ರೆಶ್ ವಾಟರ್ ಸೋರ್ಸ್, ಆವಾಗ ಶಿಪ್ ಸ್ವಲ್ಪ ಕೆಳಗಡೆ ಬರುತ್ತೆ. ಯಾಕಂದ್ರೆ ಡೆನ್ಸಿಟಿ ಆಫ್ ಸಾಲ್ಟ್ ವಾಟರ್ ಅಥವಾ ಸಿ ವಾಟರ್ ಈಸ್ ಮೋರ್ ಕಂಪೇರ್ಡ್ ಟು ಫ್ರೆಶ್ ವಾಟರ್. ಸೊ ಡೆನ್ಸಿಟಿಗೂ ಇದಕ್ಕೂ ಏನು ಸಂಬಂಧ ಅಂತ ನಿಮಗೊಂದು ಕ್ವೆಶನ್ ಇವಾಗ ಡೆವಲಪ್ ಆಗಿದೆ. ಅದರ ಆನ್ಸರ್ ನಾನು ಹೇಳ್ತೇನೆ, ವೇಟ್ ಮಾಡ್ತಾ ಇರಿ. ಓಕೆ, ನಾವು ಬೊಯಾಂಟ್ ಫೋರ್ಸ್ ಆಕ್ಟ್ಸ್ ಆನ್ ದ ಸೆಂಟರ್ ಆಫ್ ಮಾಸ್ ಆಫ್ ದ ಡಿಸಿಪೇಟೆಡ್ ಲಿಕ್ವಿಡ್ ಅಂತ ಕೂಡ ಅರ್ಥ ಮಾಡಿ. ನಾವು ಲೆಟ್ಸ್ ಗೋ ಫರ್ದರ್ ಎವ್ರಿ ಒನ್. ಈಗ ಬೊಯಾಂಟ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಬಾಟಲ್ ಮೇಲೆ ಅಥವಾ ಬೋಟ್ ಮೇಲೆ ಅಂತ ಗೊತ್ತಾಯ್ತು. ಬಟ್ ಹೌ ಮಚ್ ಬೊಯಾಂಟ್ ಫೋರ್ಸ್ ಇಫ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್, ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡುವ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ನೆಕ್ಸ್ಟ್. ಬೊಯಾಂಟ್ ಫೋರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಆರ್ಕಿಮಿಡಿಸ್ ಮಾಡಿದ್ರು ಅಲ್ವಾ. ಇಲ್ಲಿ ಆ ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾತಾಡೋ ಬದಲು ನಾನು ನಿಮಗೆ ಎಕ್ಸಾಂಪಲ್ಸ್ ಅನ್ನು ಹೇಳ್ತೇನೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನೀವಾಗ ಈ ಎಕ್ಸ್ಪೆರಿಮೆಂಟ್ ಅನ್ನು ಅರ್ಥ ಆಗೋಕ್ಕೋಸ್ಕರ ಏನು ಮಾಡಬೇಕು, ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಅನ್ನು ಈ ಥರ ಮಾಡಬೇಕು. ವೆರಿ ಸಿಂಪಲ್. ಒಂದು ಬೀಕರ್ ಇದೆ ಆ್ಯಂಡ್ ಯು ಹ್ಯಾವ್ ಟು ಫಿಲ್ ದ ಬೀಕರ್ ವಿತ್ ವಾಟರ್ ಇನ್ ಸಚ್ ಎ ವೇ ದಟ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಡ್ರಾಪ್ ಆಫ್ ವಾಟರ್ ಹಾಕಿದ್ರೂ ಇಟ್ ವಿಲ್ ಲೀಕ್ ಔಟ್. ಅಷ್ಟು ನೀವು ಅರೇಂಜ್ ಮಾಡಿರಬೇಕು ನೀರನ್ನು. ಇಟ್ ಈಸ್ ಲೈಕ್ ಯುವರ್ ಇನ್ಫೈನೈಟ್ ಪೂಲ್. ಇನ್ಫಿನಿಟಿ ಪೂಲ್ ಇದೆಯಲ್ವಾ, ಅದರಲ್ಲಿ ನೀವು ಹಾರಿದ ತಕ್ಷಣ ವಾಟರ್ ವಿಲ್ ಬಿ ಕಮಿಂಗ್ ಔಟ್. ಅದೇ ಥರ ಇಲ್ಲೂ ಕೂಡ ಅಷ್ಟೇ, ಬೀಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿದ್ರೂ ಇಟ್ ವಿಲ್ ಬಿ ಕಮಿಂಗ್ ಔಟ್ ಅನ್ನೋ ಥರ ಇರಬೇಕು ನಮ್ಮ ಎಕ್ಸ್ಪೆರಿಮೆಂಟಲ್ ಸೆಟಪ್. ನೀವಿವಾಗ ಒಂದು ಆಬ್ಜೆಕ್ಟ್ ಅನ್ನು ತಗೊಂಡಿದ್ದಾರೆ ಈ ಥರ. ಇಟ್ ಹ್ಯಾಸ್ ಟು ಬಿ ಇಮ್ಮರ್ಸ್ಡ್. ಪಾರ್ಷಲ್ ಇರ್ಬೋದು, ಫುಲ್ ಇರ್ಬೋದು, ಇಟ್ ಇಸ್ ಯೋರ್ ವಿಶ್.
Now let me just take this object, let me try to immerse it. ಸೊ ನಾವು ತಗೊಂಡಿರುವಂತಹ ವಾಟರ್ ಇದೆ, ವಾಟರ್ನ ಡೆನ್ಸಿಟಿ ಬಂದು ಸಿಗ್ಮಾ, ನಮ್ಮ ಆಬ್ಜೆಕ್ಟ್ನ ಡೆನ್ಸಿಟಿ ರೋ. ಈಗ ನೋಡಿ ಆಬ್ಜೆಕ್ಟ್ನ ನಾನು ಇಮ್ಮರ್ಸ್ ಮಾಡ್ತಿದ್ದೇನೆ. ಆಸ್ ಸೂನ್ ಆಸ್ ಯು ಸ್ಟಾರ್ಟ್ ಇಮ್ಮರ್ಸಿಂಗ್ ಏನಾಗಬೇಕು, ಇಲ್ಲಿಂದ ನೀರು ಹೊರಗಡೆಗೆ ಎಸ್ಕೇಪ್ ಆಗಬೇಕು ಈ ಥರ. ಆ್ಯಂಡ್ ಆ ನೀರು ಬಂದು ಎಲ್ಲಿ ಕಂಟೈನರಲ್ಲಿ ಕಲೆಕ್ಟ್ ಆಗುತ್ತೆ. ಆ್ಯಂಡ್ ಇಫ್ ಯು ಹ್ಯಾವ್ ಇಮ್ಮರ್ಸ್ಡ್ ದಿ ಆಬ್ಜೆಕ್ಟ್ ಸಚ್ ದ್ಯಾಟ್ ಆಲ್ಮೋಸ್ಟ್ ವಿ ಇಮ್ಮರ್ಸ್ಡ್ ಈಸ್ ದಿಸ್ ಮಚ್ ಅಂತ ಅನ್ಕೊಳ್ಳಿ. ವಾಲ್ಯೂಮ್ ದಟ್ ಈಸ್ ಗೆಟಿಂಗ್ ಇಮ್ಮರ್ಸ್ಡ್ ಇನ್ಸೈಡ್ ವಾಟರ್ ಈಸ್ ದಿಸ್ ಮಚ್. ಸೊ ಫುಲ್ ಆಬ್ಜೆಕ್ಟನ್ನು ನಾವು ಇಮ್ಮರ್ಸ್ ಮಾಡಲಿಲ್ಲ, ಒಂದು ಪೋರ್ಷನ್ ಆಫ್ ದ ಆಬ್ಜೆಕ್ಟನ್ನು ನಾವು ಇಮ್ಮರ್ಸ್ ಮಾಡಿದ್ದೇವೆ. ಸೊ ಲುಕ್ ಎಟ್ ದಿಸ್. ಸೊ ವಿ ಇನ್ ಈಸ್ ದ ವಾಲ್ಯೂಮ್ ದಟ್ ಈಸ್ immersed in the water. Volume of the object immersed in the water. Now let's go forward. ಈಗ ಎಷ್ಟು ವಾಟರ್ ಕಲೆಕ್ಟ್ ಆಗಿದೆ ಅಂತ ನೀವು ನೋಡೋದಾದ್ರೆ you will be surprised because the amount of water collected here in this container also will be having the same volume as that of the object which was immersed. Andre V immersed, which is V in only. ಎಷ್ಟು ಭಾಗ ಇಮ್ಮರ್ಸ್ ಆಗಿದೆ ಅದರ ವಾಲ್ಯೂಮ್ ಅಷ್ಟೇ ನಮಗೆ ವಾಟರ್ ಇಲ್ಲಿ ಕಂಟೈನರಲ್ಲಿ ಸಿಗುತ್ತೆ ಅಂತ ಆಯ್ತು. ದಿಸ್ ಇಸ್ ವಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಈಗ ಇಲ್ಲಿ ನೋಡೋದಾದ್ರೆ ದ ಬೊಯಾಂಟ್ ಫೋರ್ಸ್ ಎಫ್ ಬಿ ವಿಚ್ ಇಸ್ ಆಕ್ಟಿಂಗ್ ಅಪ್ವರ್ಡ್ಸ್, ಆಕ್ಟಿಂಗ್ ಆನ್ ದಿ ಆಬ್ಜೆಕ್ಟ್ ವಿಲ್ ಬಿ ನಥಿಂಗ್ ಬಟ್ ದ ವೇಟ್ ಆಫ್ ದ ಲಿಕ್ವಿಡ್ ಡಿಸ್ಪ್ಲೇಸ್ಡ್ ಇಸ್ ವಾಟ್ ಆರ್ಕಿಮಿಡಿಸ್ ಸೇಸ್. ಸೊ ನಿಮ್ಗೆ ಇವಾಗ ಎಷ್ಟು ಬೊಯಾಂಟ್ ಫೋರ್ಸ್ ಈ ಆಬ್ಜೆಕ್ಟ್ ಮೇಲೆ ಆಕ್ಟ್ ಆಗ್ತಿದೆ ಅಂತ ಸೆನ್ಸ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು ಅಂತಿದ್ರೆ ಯು ಹ್ಯಾವ್ ಟು ರೈಟ್ ದಿಸ್ ಎಫ್ ಬಿ ಇಸ್ ಈಕ್ವಲ್ ಟು ದ ವೇಟ್ ಆಫ್ ದ ಲಿಕ್ವಿಡ್ ಡಿಸ್ಪ್ಲೇಸ್, ಅಂದರೆ ಈ ಕಂಟೈನರಲ್ಲಿರುವಂಥ ವೇಟ್ ಎಮ್ ಜಿ. ಅದೆಷ್ಟು? ಈಕ್ವಲ್ ಟು ಎಮ್ ಇಂಟು ಜಿ. ವಾಟ್ ಇಸ್ ಮಾಸ್? ಇಟ್ ಇಸ್ ಡೆನ್ಸಿಟಿ ಇಂಟು ದ ವಾಲ್ಯೂಮ್. ಡೆನ್ಸಿಟಿ ಇಲ್ಲಿ ಎಷ್ಟಾಗ್ತದೆ? ಡೆನ್ಸಿಟಿ ಈಸ್ ಸಿಗ್ಮಾ ಆ್ಯಂಡ್ ವಾಲ್ಯೂಮ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ವಿಚ್ ಇಸ್ ಇಮ್ಮರ್ಸ್ಡ್, ರೈಟ್? ದಟ್ ಮಚ್ ವಾಲ್ಯೂಮ್ ಇಟ್ ಇಸ್ ಆ್ಯಂಡ್ ಜಿ. ಸೊ ನಮ್ಮ ಬೊಯಾಂಟ್ ಫೋರ್ಸ್ನ equation is nothing but this one, FB equal to sigma V in and G. Interesting. Now let's go forward. Here there is an example given, you can look at it later. ಈಗ ನಾವು ಆಬ್ಜೆಕ್ಟ್ ಅನ್ನು ನಾವು ಇಮ್ಮರ್ಸ್ ಮಾಡಾಯ್ತು, ರೈಟ್? ಇವಾಗ ಏನಾಗುತ್ತೆ ಅಂತ ನೋಡುವ. ಸಿ, ಯೂಶಲಿ ಆಬ್ಜೆಕ್ಟ್ನ ವೇಟ್ ಸೇ ಸಮಥಿಂಗ್ ಲೈಕ್ 10 ನ್ಯೂಟನ್ ಇತ್ತು ಅನ್ಕೊಳ್ವಾ. 10 ನ್ಯೂಟನ್ ಇಸ್ ದ ಆಬ್ಜೆಕ್ಟ್ಸ್ ವೇಟ್, ಅಂದರೆ ಆಕ್ಚುಯಲ್ ವೇಟ್. ಈಗ ಬೊಯಾಂಟ್ ಫೋರ್ಸ್ ಆಕ್ಟ್ ಆಗಲೇಬೇಕು ಆಬ್ಜೆಕ್ಟ್ನ ಮೇಲೆ. ಇಟ್ ಈಸ್ ಇನ್ ದ ಅಪೋಸಿಟ್ ಡಿರೆಕ್ಷನ್, ಸಮ್ 2 ನ್ಯೂಟನ್ ಅಂತ ಇಟ್ಕೊಳ್ವಾ. ಬೊಯಾಂಟ್ ಫೋರ್ಸ್ ಅಂದರೆ ಇಟ್ ಇಸ್ ಫೋರ್ಸ್, ಇಟ್ ಹ್ಯಾಸ್ ಟು ಬಿ ಇನ್ ನ್ಯೂಟನ್ಸ್. ಈಗ ನಮ್ಮ ಆಕ್ಚುಯಲ್ ವೇಟ್ ಆಫ್ ದಿ ಆಬ್ಜೆಕ್ಟ್ 10 ನ್ಯೂಟನ್ ಇತ್ತು, ಬೊಯಾಂಟ್ ಫೋರ್ಸ್ ಅಪ್ವರ್ಡ್ ಆಕ್ಟಿಂಗ್ ಈಸ್ ನಥಿಂಗ್ ಬಟ್ 2 ನ್ಯೂಟನ್. ಆದ ಕಾರಣ ನಮಗೆ ಅಪಾರೆಂಟ್ ವೇಟ್ ಫೀಲ್ ಆಗುವಂಥದ್ದು ಆಬ್ಜೆಕ್ಟ್ ಎಷ್ಟು ಗೊತ್ತಾ? ಡಬ್ಲ್ಯೂ ಅಪಾರೆಂಟ್ ಅಂತ ಬರೆದ್ರೆ ಇಟ್ ವಿಲ್ ಬಿ ಸಿಂಪ್ಲಿ ನಥಿಂಗ್ ಬಟ್ 10 ವಿಚ್ ಇಸ್ ಡೌನ್ವರ್ಡ್ಸ್ minus 2 which is upwards. ಸೊ ನಿಮಗೆ ಬರೀ 8 ನ್ಯೂಟನ್ ಅಷ್ಟೇ ವೇಟ್ ಇದೆ ಅಂತ ಫೀಲ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅಪಾರೆಂಟ್ ವೇಟ್. ಸೊ ವೆನ್ ಇನ್ ಓಲ್ಡರ್ ಡೇಸ್ ದೇ ಯೂಸ್ ಟು ಡ್ರಾ ವಾಟರ್ ಫ್ರಮ್ ದ ವೆಲ್ ಅಲ್ವಾ, ಅವಾಗ ಏನು ಮಾಡ್ತಾರೆ, ಒಂದು ಬಕೆಟ್ಗೆ ಹಗ್ಗ ಕಟ್ಟಿ ದೇ ವಿಲ್ ಡ್ರಾ ದ ವಾಟರ್ ಫ್ರಮ್ ದ ವೆಲ್. ಅಂಥ ಟೈಮಲ್ಲಿ ಬಕೆಟ್ ಆಸ್ ಫಾರ್ ಎಸ್ ಇಟ್ ಇಸ್ ದೇರ್ ಇನ್ಸೈಡ್ ದಟ್ ವೆಲ್ ಆರ್ ಇನ್ಸೈಡ್ ದಟ್ ವಾಟರ್ ಆಫ್ ದ ವೆಲ್, ಅವಾಗ ಸ್ವಲ್ಪ ಲೈಟ್ ಇರುತ್ತೆ ನಮ್ಮ ಬಕೆಟ್. ನಮಗೆ ಎಳಿಬೇಕಾದ್ರೆ ಕಷ್ಟನೇ ಅನ್ಸಲ್ಲ, ಯಾಕಂದರೆ ಬಕೆಟ್ ಇವಾಗ ವಾಟರ್ ಒಳಗಡೆನೇ ಇದೆ, ಅಲ್ಲಿ ಬೊಯಾಂಟ್ ಫೋರ್ಸ್ ಅಪ್ವರ್ಡ್ ಆಗ್ತಾ ಇದೆ. ಸೊ ವೆನ್ ದ ಬೊಯಾಂಟ್ ಫೋರ್ಸ್ ಈಸ್ ಆಕ್ಟಿಂಗ್ ಅಪ್ವರ್ಡ್ ದ ಆಬ್ಜೆಕ್ಟ್ ಈಸ್ ಲೈಟ್ ಇನ್ ವೇಟ್. ಅಪಾರೆಂಟ್ ವೇಟ್ ಇಸ್ ಲೈಟ್ ಅಲ್ವಾ, ಅಪಾರೆಂಟ್ ವೇಟ್ ಕಮ್ಮಿ ಇದೆ ಆ್ಯಕ್ಚುಲ್ ವೇಟ್ಗಿಂತ. ಸೊ ನಮಗೆ ಆರಾಮ್ಸೆ ಏನಾಗುತ್ತೆ, ಈ ಥರ ನೀರನ್ನು ಎಳಿಬೋದು ಬಾವಿಯಿಂದ. ಬಟ್ ಆಸ್ ಸೂನ್ ಆಸ್ ದ ಬಕೆಟ್ ಕಮ್ಸ್ ಔಟ್ ಆಫ್ ದ ವಾಟರ್, ದ ಬಕೆಟ್ ಫೀಲ್ಸ್ ವೆರಿ ಹೆವಿ ಫಾರ್ ಅಸ್. ನಾವು the drawing of the water becomes difficult. ಯಾಕೆ? ಅಲ್ಲಿ ಇವಾಗ ವಾಟರ್ ಇಲ್ಲ, there is no upward thrust acting on the bucket now. Of course air is a fluid, I don't deny that, but ಅದು ಕೊಡುವಂತಹ ಅಪ್ ಥ್ರಸ್ಟ್ ವೆರಿ ವೆರಿ ಲೆಸ್, ಆಲ್ಮೋಸ್ಟ್ 0 ಅಂತ ಹೇಳ್ಬೋದು, ಆಯಿತಾ? ಅದರಿಂದಾಗಿ ಯಾವುದೇ ಲೈಟ್ ವೆಯ್ಟ್ನೆಸ್ ನಮ್ಮ ಆಬ್ಜೆಕ್ಟ್ಗೆ ಸಿಗಲ್ಲ, ಬಕೆಟ್ಗೆ ಸಿಗಲ್ಲ ಏರಲ್ಲಿ, ಬಟ್ ವಾಟರಲ್ಲಿ ಸಿಗುತ್ತೆ. ದಿಸ್ ಇಸ್ ದ ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಟು ಹ್ಯಾವ್ ರಿಗಾರ್ಡಿಂಗ್ ಅಪಾರೆಂಟ್ ವೇಟ್. ಸೊ ನಾವು ಟು ಕ್ಯಾಲ್ಕುಲೇಟ್ ದಿ ಅಪಾರೆಂಟ್ ವೇಟ್ ಏನು ಇಕ್ವೇಷನನ್ನು ಯೂಸ್ ಮಾಡುವ ಅಂತ ಹೇಳಿ ನೋಡುವ. ಸೊ ಡಬ್ಲ್ಯೂ ಅಪಾರೆಂಟ್ ಈಸ್ ನಥಿಂಗ್ ಬಟ್ ಡಬ್ಲ್ಯೂ ಆ್ಯಕ್ಚುಯಲ್ ಮೈನಸ್ ದ ಬೊಯಾಂಟ್ ಫೋರ್ಸ್. ಡಬ್ಲ್ಯೂ ಅಪಾರೆಂಟ್ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು. ಡಬ್ಲ್ಯೂ ಆ್ಯಕ್ಚುಯಲ್ ಅಂದರೆ ದ ಆ್ಯಕ್ಚುಯಲ್ ವೇಟ್ ಆಫ್ ದಿ ಆಬ್ಜೆಕ್ಟ್ ವಿಚ್ ಇಸ್ ನಥಿಂಗ್ ಬಟ್ ಎಮ್ ಜಿ, ಮಾಸ್ ಇಂಟು ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ. ಅದೆಷ್ಟು? ಇವಾಗ ನಾನು
ಇಮ್ಮರ್ಸ್ ಮಾಡುವಂತಹ ಆಬ್ಜೆಕ್ಟ್ ಅನ್ನು ನೋಡಿದ್ರೆ ಅದರ ಡೆನ್ಸಿಟಿ ಎಷ್ಟು? ರೋ. ವಾಲ್ಯೂಮ್ ಇಸ್ ವಿ ಆ್ಯಂಡ್ ದ ಆಕ್ಚುಲ್ ವೇಟ್ ಕೇಳ್ತಿರೋದಲ್ವಾ, ಸೊ ರೋ ವಿ ಇಂಟು ಜಿ ಮಾಡಿದೆ. ಮೈನಸ್ ದ ಬೊಯಾಂಟ್ ಫೋರ್ಸ್. ಬೊಯಾಂಟ್ ಫೋರ್ಸ್ನ ಬಗ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಬೇಕಾಗಿರೋದು. ಬೊಯಾಂಟ್ ಫೋರ್ಸ್ನ ಫಾರ್ಮುಲಾ ನೀವು ನೋಡೋದಾದ್ರೆ ಗೋ ಟು ದ ಪ್ರೀವಿಯಸ್ ಸ್ಲೈಡ್. ಹಿಯರ್ ಯು ಕ್ಯಾನ್ ಸೆನ್ಸ್ ದ್ಯಾಟ್. ನೋಡಿ ಇಲ್ಲಿ, ಬೊಯಾಂಟ್ ಫೋರ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಆಬ್ಜೆಕ್ಟ್ ದಟ್ ಇಸ್ immersed. Here if you see, Fp is equal to sigma, that is the density of the fluid, multiplied by how much volume is being immersed, that is of course needed, and acceleration due to gravity. ಆಬ್ಜೆಕ್ಟ್ ಯಾವ ಥರದ್ದು, ಆಬ್ಜೆಕ್ಟ್ ತುಂಬ ದೊಡ್ಡದಿದೆಯಾ ಚಿಕ್ಕದಿದೆಯಾ, ಅದರ ಡೆನ್ಸಿಟಿ ಎಷ್ಟು ಎಲ್ಲ ಮ್ಯಾಟ್ರ್ ಆಗಲ್ಲ. ಸೊ ದ ಎಫ್ ಬಿ ಬೊಯಾಂಟ್ ಫೋರ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಡೆನ್ಸಿಟಿ ಆಫ್ ದಿ ಆಬ್ಜೆಕ್ಟ್ ದಟ್ ಇಸ್ ಇಮ್ಮರ್ಸ್ಡ್. ಸೊ ನೀವಿವಾಗ ಒಂದು ಕಬ್ಬಿಣದ ಬಾಲ್ ತಗೊಳ್ಳಿ, ಆ್ಯಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಹೆವಿಯರ್ ಡೆನ್ಸಿಟಿ, ರೈಟ್, ರೋ 1. ಆ್ಯಂಡ್ ಇನ್ನೊಂದು ಲೈಟ್ ವೆಯ್ಟ್ ಆಗಿರುವಂತಹ ಬಾಲ್ ತಗೊಳ್ಳಿ, ಆ್ಯಂಡ್ ಸೇ ಇಟ್ ಈಸ್ ಹ್ಯಾವಿಂಗ್ ಅ ಲೆಸರ್ ಡೆನ್ಸಿಟಿ, ರೋ 2. ಆ್ಯಂಡ್ ಈ ಎರಡೂ ಸಂದರ್ಭದಲ್ಲಿ ಇಫ್ ಯು ಆರ್ ಇಮರ್ಸಿಂಗ್ ಈಕ್ವಲ್ ಅಮೌಂಟ್ ಆಫ್ ವಾಲ್ಯೂಮ್ ಇನ್ಸೈಡ್ ದ್ಯಾಟ್ ವಾಟರ್, ದ ಬೊಯಾಂಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಬೋತ್ ದೀಸ್ ಸ್ಪಿಯರ್ಸ್ ಆರ್ ಬಾಲ್ಸ್ ವಿಲ್ ಬಿ ಈಕ್ವಲ್. ಬಿಕಾಸ್ ಬೊಯಾಂಟ್ ಫೋರ್ಸ್ ಅಂತ ಹೇಳುವಂಥದ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿದೆ? ಇದ್ರ ಮೇಲೆ, ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಮೇಲೆ, ನಾಟ್ ಆನ್ ದ ಡೆನ್ಸಿಟಿ ಆಫ್ ದಿ ಆಬ್ಜೆಕ್ಟ್. ಸೊ ಇದನ್ನು ನಾನು ಇಲ್ಲಿ ಬರೀತೇನೆ ಇವಾಗ, ಈಕ್ವಲ್ ಟು, ಸೊ ಎಫ್ ಬಿ ಅಂತಂದರೆ ಇಟ್ ಇಸ್ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಯೂಸ್ಡ್ ಆ್ಯಂಡ್ ವಾಲ್ಯೂಮ್ ವಿಚ್ ಇಸ್ ಇಮ್ಮರ್ಸ್ಡ್, ವಿ ಇನ್ ಅಂತ ಬರೀಬೇಕಿತ್ತು, ಇಲ್ಲಿ ನಾನು ಫುಲ್ ಬಾಡಿಯನ್ನು ಇಮ್ಮರ್ಸ್ ಮಾಡಿದ್ದೇನೆ, ಆ್ಯಂಡ್ ಮಲ್ಟಿಪ್ಲೈಡ್ ಬೈ ದ ಜಿ. ಸೊ ಇಲ್ಲಿ ನಮ್ಗೆ ಏನೆಲ್ಲ ಕಾಮನ್ ತಗೋಬೋದು? ವಿ ರೋ ಜಿ ಅನ್ನು ಕಾಮನ್ ತಗೊಂಡ್ರೆ, ರೋ ವಿ ಜಿ ಅನ್ನು ಕಾಮನ್ ತಗೊಂಡ್ರೆ ದಿಸ್ ವಿಲ್ ಬಿಕಮ್ 1 ಮೈನಸ್ ಸಿಗ್ಮಾ ಬೈ ರೋ ಅಂತ ಬರುತ್ತೆ. ರೋ ವಿ ಜಿ ಇಂಟು 1 ಮೈನಸ್ ಸಿಗ್ಮಾ ಬೈ ರೋ. ಈ ರೋ ವಿ ಜಿ ಅಂದರೆ ಆ್ಯಕ್ಚುಲಿ ಏನು? ರೋ ವಿ ಜಿ ಅಂದರೆ ರೋ ಇಂಟು ವಿ ಅಂತಂದರೆ ಮಾಸ್ ಆಫ್ ದಿ ಆಬ್ಜೆಕ್ಟ್ ವಿಚ್ ಇಸ್ ಇಮ್ಮರ್ಸ್ಡ್ ಇಂಟು ಜಿ, ವೇಟ್ ಆಫ್ ದಿ ಆಬ್ಜೆಕ್ಟ್. ಸೊ ಡಬ್ಲ್ಯೂ ಅಪಾರೆಂಟ್ ದೆನ್ ಬಿಕಮ್ಸ್, ಸಿ ಇಂಟ್ರೆಸ್ಟಿಂಗ್, ಡಬ್ಲ್ಯೂ ಅಪಾರೆಂಟ್ ಬಿಕಮ್ಸ್ ಡಬ್ಲ್ಯೂ ಆ್ಯಕ್ಚುಯಲ್ ಇಂಟು 1 ಮೈನಸ್ ಸಿಗ್ಮಾ ಬೈ ರೋ ಅಂತ ಬಂತು. ದಿಸ್ ಇಸ್ ದ ಇಕ್ವೇಶನ್. ಅದನ್ನೇ ಅವರು ಇಲ್ಲಿ ಕೊಟ್ಟಿರುವಂಥದ್ದು, ಡಬ್ಲ್ಯೂ ಅಪಾರೆಂಟ್ ಈಕ್ವಲ್ ಟು ಡಬ್ಲ್ಯೂ ಆ್ಯಕ್ಚುಯಲ್ ಇಂಟು 1 ಮೈನಸ್ ಸಿಗ್ಮಾ ಬೈ ರೋ. ದಿಸ್ ಇಸ್ ದ ಫಾರ್ಮುಲಾ ಯು ಹ್ಯಾವ್ ಟು ಯೂಸ್. ನೌ ಲೆಟ್ಸ್ ಗೋ ಫಾರ್ವರ್ಡ್. ಈಗ ಲೆಟ್ಸ್ ಸಿ ದ ಲೋ ಆಫ್ ಫ್ಲೋಟೇಷನ್. ನಿಮಗೆ ಒಂದು ಸಂಶಯ ಇತ್ತು, ಮ್ಯಾಮ್ ಈ ಶಿಪ್ಪಿನ ಕೇಸಲ್ಲಿ ಯಾಕೆ ಶಿಪ್ ಮುಳುಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ನಿಮಗೆ ಲೋ ಆಫ್ ಫ್ಲೋಟೇಷನ್ ಗೊತ್ತಿರಬೇಕು. ಸೊ ಈವನ್ ದೋ ಶಿಪ್ ಈಸ್ ವೆರಿ ಹ್ಯೂಜ್ ಇನ್ ಸೈಜ್, ಇಟ್ ಈಸ್ ವೆರಿ ಹೆವಿ, ಸ್ಟಿಲ್ ದ ಶಿಪ್ ಇಸ್ ನಾಟ್ ಸಿಂಕಿಂಗ್ ಇನ್ ದಟ್ ಸಿ ವಾಟರ್. ವೈ ಅಂತ ಕೇಳ್ಬೋದು. ಅದಕ್ಕೆ ನೀವು 3 ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು ಫ್ಲೋಟೇಷನ್ ವಿಷಯದಲ್ಲಿ. ಯಾವಾಗ ದ ಡೆನ್ಸಿಟಿ ಆಫ್ ದ ಬಾಡಿ ಈಸ್ ಲೆಸ್ಸರ್ ದ್ಯಾನ್ ದ ಡೆನ್ಸಿಟಿ ಆಫ್ ದ ಲಿಕ್ವಿಡ್, ಹಿಯರ್ ವಾಟರ್, ದೆನ್ ದ ಬಾಡಿ ವಿಲ್ ಫ್ಲೋಟ್ ಪಾರ್ಷಿಯಲಿ ಸಬ್ಮರ್ಜ್ಡ್. ಓಕೆ, ಸ್ವಲ್ಪ ಸಬ್ಮರ್ಜ್ ಆಗಿಬಿಟ್ಟು ಇಟ್ ವಿಲ್ ಫ್ಲೋಟ್. ಓಕೆ, ಕೇಸ್ 2 is that when the density of the body is equal to density of water, ಅಂಥ ಕೇಸಲ್ಲಿ ಬಾಡಿ ವಿಲ್ ಫ್ಲೋಟ್ ಕಂಪ್ಲೀಟ್ಲಿ ಸಬ್ಮರ್ಸ್ಡ್ ಇನ್ ವಾಟರ್. ಓಕೆ, ಫಸ್ಟ್ ಕೇಸಲ್ಲಿ ತೇಲ್ತಿದೆ ಅಂತಲೇ ಹೇಳ್ಬೋದು, ಫ್ಲೋಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಆನ್ ದ ಸರ್ಫೇಸ್ ಆಫ್ ದ ವಾಟರ್. ಸೆಕೆಂಡ್ ಕೇಸಲ್ಲಿ ಇಟ್ ಇಸ್ ಫ್ಲೋಟಿಂಗ್ ಬಟ್ ಸಬ್ಮರ್ಜ್ಡ್ ಇನ್ ಸೈಡ್ ದ ವಾಟರ್, ಇಟ್ ಇಸ್ ಫ್ಲೋಟಿಂಗ್. ಥರ್ಡ್ ಕೇಸಲ್ಲಿ when the density of the object is way more than the density of the water here, then body will completely sink inside the water. So here in the case of ship, the density of the ship is lesser than density of the water. ಆದ ಕಾರಣ ಏನಾಯಿತು? The ship is actually floating on the surface of water. That is sea water. ನೀವು ಕೇಳಿರ್ಬೋದು, ಸಿ ವಾಟರಿಂದ ಫ್ರೆಶ್ ವಾಟ್ರಿಗೆ ಹೋದರೆ ಒಂದು ಸ್ವಲ್ಪ ನಮ್ಮ ಶಿಪ್ ಸ್ವಲ್ಪ ಕೆಳಗಡೆಗೆ ಬೀಳ್ಬಿಡುತ್ತೆ ಅಂತ, ಅಂದರೆ ಸ್ವಲ್ಪ ಸಿಂಕಿನ್ ಆಗುತ್ತೆ, ಸ್ವಲ್ಪ ಸಬ್ಮರ್ಜ್ ಆಗುತ್ತೆ, ನಾಟ್ ಫುಲ್ಲಿ, ಸ್ವಲ್ಪ ಸಬ್ಮರ್ಜ್ ಆಗಿಬಿಟ್ಟು ಇಟ್ ವಿಲ್ ಫ್ಲೋಟ್ ಬಿಕಾಸ್ ಡೆನ್ಸಿಟಿ ಆಫ್ ದ ಸಾಲ್ಟ್ ವಾಟರ್ ಈಸ್ ಮೋರ್ ಕಂಪೇರ್ಡ್ ಟು ದ ಡೆನ್ಸಿಟಿ ಆಫ್ ದ ಫ್ರೆಶ್ ವಾಟರ್. ಯಾಕಂದರೆ ಸಿ ವಾಟ್ರಲ್ಲಿ ಸಾಲ್ಟ್ ಕಂಟೆಂಟ್ ಹೆವಿ ಇದೆ. ಇಫ್ ಯು ಗೋ ಟು ಡೆಡ್ ಸಿಯಲ್ಲಿ ಹೈ ಸಾಲ್ಟ್ ಕಂಟೆಂಟ್ ಇರುವಂತಹ ವಾಟರ್ ಇದೆ. ಸೊ whoever jumps into that dead sea will be only floating, they will not be sinking, because that much will be the density of that particular water. So ನಮ್ಮ ಬಾಡಿ ಡೆನ್ಸಿಟಿಗಿಂತ ವೇ ಹೆವಿ ಇರುತ್ತೆ, ವೇ ಹೈ ಇರುತ್ತೆ ಡೆಡ್ ಸಿಯ ಡೆನ್ಸಿಟಿ. ಓಕೆ, ನಾವು ಡಿಯರ್ ಸ್ಟೂಡೆಂಟ್ಸ್, ಈಗ ಯಾವಾಗ ಆಬ್ಜೆಕ್ಟ್ ಫ್ಲೋಟ್ ಆಗತ್ತೆ
ಅಂತ ಹೇಳಿ ನಿಮ್ಗೆ ಗೊತ್ತಾಯಿತು, ಯಾವಾಗ ಸಿಂಕ್ ಆಗುತ್ತೆ ಅಂತ ಗೊತ್ತಾಯಿತು. ವೆನ್ ವಿಲ್ ದಿ ಆಬ್ಜೆಕ್ಟ್ ಬಿ ಸಬ್ಮರ್ಸ್ಡ್ ಬಟ್ ಫ್ಲೋಟಿಂಗ್ ಇನ್ ದ ವಾಟರ್ ಅಂತ ನೋಡುವ. ವೆನ್ ದ ವೇಟ್ ಆಫ್ ದಿ ಆಬ್ಜೆಕ್ಟ್, ವೇಟ್ ಅಂತಂದರೆ ವೇಟ್ ಆಫ್ ದಿ ಆಬ್ಜೆಕ್ಟ್ W ಈಸ್ ಬ್ಯಾಲೆನ್ಸ್ಡ್ ವಿತ್ ದ ಬೊಯಾಂಟ್ ಫೋರ್ಸ್, ದಿ ಆಬ್ಜೆಕ್ಟ್ ಈಸ್ ಗೋಯಿಂಗ್ ಟು ಬಿ ಫ್ಲೋಟಿಂಗ್, ರೈಟ್, ಸಬ್ಮರ್ಸ್ಡ್ ಇನ್ಸೈಡ್ ದ ವಾಟರ್. ಈಗ ವೇಟ್ ಆಫ್ ದಿ ಆಬ್ಜೆಕ್ಟ್ ಅಂದರೆ ಏನು? mg, that will be is equal to buoyant force. Mass is nothing but density of the object into the volume into g is equal to the buoyant force, which is sigma v in, which is immersed volume, right, into the g value. So ನನಗೆ g ಅನ್ನು ಕಟ್ ಮಾಡಿದ್ರೆ you will be getting rho v is equal to v in into sigma. So ನಾನು v in by v ಬರೆದ್ರೆ it will be equal to rho by sigma. This is the new equation we got. Related to the same, we can solve an easy question. ನೋಡಿ ಇಲ್ಲಿ, density of the ice is 900 kilogram per meter cube and a piece of ice floating in water. Find the fraction of the volume of the piece of ice outside the water. ಅಂದ್ರೆ there is a ice cube ಅಲ್ವಾ, ಅದರ ಡೆನ್ಸಿಟಿಯನ್ನು ಕೊಟ್ಟಿದ್ದಾರೆ. ಅ ಪೀಸ್ ಆಫ್ ಐಸ್ ಈಸ್ ಫ್ಲೋಟಿಂಗ್ ಇನ್ ವಾಟರ್ ಅಂತೆ. ಹಾಗಾದರೆ ಫೈಂಡ್ ದ ಫ್ರಾಕ್ಷನ್ ಆಫ್ ದ ವಾಲ್ಯೂಮ್ ಆಫ್ ದ ಪೀಸ್ ಆಫ್ ದಿ ಐಸ್ ವಿಚ್ ಇಸ್ ಔಟ್ಸೈಡ್ ದಿ ವಾಟರ್ ಅಂತ ಕೇಳಿದ್ದಾರೆ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಇದು ವಾಟರ್ ಆಗಿದ್ರೆ ಎಷ್ಟು ಪೋರ್ಷನ್ ಹೊರಗಡೆ ಇದೆ ಅಂತ ಅವ್ರು ಕೇಳ್ತಿದ್ದಾರೆ, ಒಳಗಡೆ ಇರುವಂತಹ ಪೋರ್ಷನ್ ಅಲ್ಲ. ಈ ಪೋರ್ಷನ್ ಎಷ್ಟು ಪೋರ್ಷನ್ ಔಟ್ಸೈಡ್ ದ ವಾಟರ್ ಇದೆ ಅಂತ ಕೇಳ್ತಿದ್ದಾರೆ. ಡೆನ್ಸಿಟಿಯನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ನಾವ್ ಇಫ್ ಯು ನೋ ದ ಫಾರ್ಮುಲಾ ವಿಚ್ ಇಸ್ ನಥಿಂಗ್ ಬಟ್ ವಿ ಇನ್ ಬೈ v equal to rho by sigma. ಈ ಒಂದು ಫಾರ್ಮುಲಾ ಗೊತ್ತಿದ್ರೆ ಥಿಂಗ್ಸ್ ಆರ್ ವೆರಿ ಈಸಿ ಫಾರ್ ಯು. ಬಟ್ ಈ ಫಾರ್ಮುಲಾ ಹೇಗೆ ಬಂತು? ಫಸ್ಟ್ ಆಫ್ ಆಲ್ ವೆರಿ ಇಂಟ್ರೆಸ್ಟಿಂಗ್. ನಾವು ಇವಾಗ ತಾನೇ ನಾವು ಇದನ್ನು ಪ್ರೂವ್ ಮಾಡಿ ತೋರಿಸಿದ್ವಿ ಅಲ್ಲ. ದ ವೇಟ್ ಆಫ್ ದಿ ಆಬ್ಜೆಕ್ಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ವಿತ್ ದ ಬೊಯಾಂಟ್ ಫೋರ್ಸ್ ಅಂತ. ಯಾಕಂದರೆ ಇಲ್ಲಿ ಆಬ್ಜೆಕ್ಟ್ ಫ್ಲೋಟಿಂಗ್ ಅಂತ ಹೇಳ್ತಿದೆ, ಸ್ವಲ್ಪ ಒಳಗಡೆ ಇದೆ, ಸಬ್ಮರ್ಸ್ಡ್ ಆಗಿ ಫ್ಲೋಟ್ ಆಗ್ತದೆ. ಸೊ ಎಫ್ ಬಿ ಈಕ್ವಲ್ ಟು ದ ವೇಟ್ ಆಫ್ ದಿ ಆಬ್ಜೆಕ್ಟ್. Weight of the object ಎಷ್ಟು? It is mg, which is density into volume into g equal to fb. Again I'm rewriting the equation. fb is sigma volume into g. So ನಿಮಗೆ ಬಂದಿರುವಂತಹದ್ದು, so here it is v in, how much ever is immersed, right? So v in by the total volume will be nothing but rho by sigma ಅಂತ ಹೇಳಿ ಬಂತು. Now we are substituting it here. So ಅದು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ರೋ density of the object ಅಥವಾ which is ice here is 900 kilogram per meter cube. Density of water is 1000 kilogram per meter cube. ಸೊ ನಿಮಗೆ ಬರುವಂಥ ಆನ್ಸರ್ 0.9. ಸೊ ಇಮ್ಮರ್ಸ್ ಆಗಿರುವಂಥದ್ದು ಎಷ್ಟಂತೆ? 0.9. ಹಾಗಾದರೆ ಇಮ್ಮರ್ಸ್ ಆಗದೇ ಇರುವಂಥದ್ದು ಎಷ್ಟು? ರಿಮೈನಿಂಗ್ 0.1 ಪೋರ್ಷನ್, ರೈಟ್? ಸೊ 0.1 ಇಸ್ ದ ಆನ್ಸರ್. ಅದಕ್ಕೆ ನೋಡಿ ಪ್ರೀವಿಯಸ್ ಇಕ್ವೇಷನ್ ನಮಗೆ ಇಲ್ಲಿ 1 ಮೈನಸ್ ಅಂತ ಬರ್ತಿರುವಂಥದ್ದು. ವಿ ಇನ್ ಬೈ ವಿ ರೋ ಬೈ ಸಿಗ್ಮಾ ಆಗಿದ್ರೆ ವಿ ಔಟ್ ಬೈ ವಿ ಹ್ಯಾಸ್ ಟು ಬಿ 1 ಮೈನಸ್ ರೋ ಬೈ ಸಿಗ್ಮಾ, ರೈಟ್? ದಟ್ ಮೇಕ್ಸ್ ಸೆನ್ಸ್ ನೌ. ದಟ್ ಈಸ್ ವಾಟ್ ವಿ ಹ್ಯಾವ್ ಡನ್ ಫಾರ್ ದಿಸ್ ಕ್ವೆಶನ್ ಆಲ್ಸೋ. ಸೊ 0.1 ಇಸ್ ದಿ ಆನ್ಸರ್. ನಮಗೆ ಲಾ ಆಫ್ ಫ್ಲೋಟೇಷನ್ ಗೊತ್ತಿದೆ, ಅದಕ್ಕೆ ಪ್ರಕಾರವಾಗಿ ಇನ್ನು ಕ್ವೆಶನ್ಸ್ ಅನ್ನು ಮಾಡ್ತಾ ಹೋದರೆ, ಅ ಜಾರ್ ಈಸ್ ಫಿಲ್ಡ್ ವಿತ್ ದ 2 ನಾನ್ ಮಿಕ್ಸಿಂಗ್ ಲಿಕ್ವಿಡ್ಸ್ 1 and 2 ಹ್ಯಾವಿಂಗ್ ಡೆನ್ಸಿಟೀಸ್ ರೋ 1 ರೋ 2 ರೆಸ್ಪೆಕ್ಟಿವ್ಲಿ. 2 ಲಿಕ್ವಿಡ್ಸ್ ಇವೆ. A solid ball made of a material of density rho 3 is dropped in the jar. So 2 liquid ಇದೆ, ಒಂದು solid ಇದೆ, liquid density ಅನ್ನು ಕೊಟ್ಟಿದ್ದಾರೆ rho 1 and rho 2, right? They are non-mixing and ball is given, ball the density rho 3. It comes to equilibrium in the position shown in the figure. So equilibrium andre there is no movement of the object here. Which of the following is true for rho 1, rho 2 and rho 3? If you compare all the objects here, all the cases here, ರೋ 1 ಅಂತ ಹೇಳುವಂಥದ್ದು ಟಾಪ್ ಮೋಸ್ಟ್ ಜಾಗದಲ್ಲಿ ಕೂತಿದೆ ಆ್ಯಂಡ್ ಬಾಲ್ ಮಿಡಲಲ್ಲಿದೆ. ರೋ 2 ಅಂತ ಹೇಳುವಂಥದ್ದು ಕೆಳಗಡೆ ಇದೆ. ರೋ 2 ಅಂದರೆ ದ ಲಿಕ್ವಿಡ್ ಕರೆಸ್ಪಾಂಡಿಂಗ್ ಟು ರೋ 2. ರೋ 1 ಅಂತಂದರೆ ಇಲ್ಲಿ ನಾನು ಉದ್ದೇಶಿಸಿದ್ದು ಲಿಕ್ವಿಡ್ ಕರೆಸ್ಪಾಂಡಿಂಗ್ ಟು ದ ಡೆನ್ಸಿಟಿ ರೋ 1. ನೀವು ನೋಡಿದ್ರೆ ವಾಟರ್ಗೆ ಆಯಿಲ್ ಹಾಕಿದರೆ ಆಯಿಲ್ ವಿಲ್ ಫ್ಲೋಟ್ ಆನ್ ದ water because oil has lesser density compared to that of water. So here what you have to understand, the density of liquid 1 is the least, density of liquid 2 is the highest and rho 3 bandu intermediate ಆಗುತ್ತೆ. So liquid 1 least density, liquid
2 has the highest density. So option 4 becomes the correct answer. Last question of today's session, very interesting. A ball is made of material of density rho, where rho oil is lesser than rho lesser than water. Andre ವಾಟರ್ನ ಡೆನ್ಸಿಟಿ ಹೈಯೆಸ್ಟ್ ಇದೆ, ಆಯಿಲ್ನ ಡೆನ್ಸಿಟಿ ಲೀಸ್ಟ್ ಇದೆ, ಬಾಲ್ನ ಡೆನ್ಸಿಟಿ ಬಂದು ಇಂಟರ್ಮೀಡಿಯೇಟ್ ಇದೆ, ವಿತ್ ರೋ ಆಯಿಲ್ ಆ್ಯಂಡ್ ರೋ ವಾಟರ್ ರೆಪ್ರೆಸೆಂಟಿಂಗ್ ದ ಡೆನ್ಸಿಟಿ ಆಫ್ ದಿ ಆಯಿಲ್ ಆ್ಯಂಡ್ ವಾಟರ್ ಅಂತ ಹೇಳಿದ್ದಾರೆ ರೆಸ್ಪೆಕ್ಟಿವ್ಲಿ. ದ ಆಯಿಲ್ ಆ್ಯಂಡ್ ವಾಟರ್ ಆರ್ ಇಮ್ಮಿಸಿಬಲ್, ಕರೆಕ್ಟಾಗಿ ಮಿಕ್ಸ್ ಆಗ್ತಾ ಇಲ್ಲ. ಇಫ್ ದ ಅಬವ್ ಬಾಲ್ ಈಸ್ ಇನ್ ಇಕ್ವಿಲಿಬ್ರಿಯಮ್ ಇನ್ ಅ ಮಿಕ್ಸ್ಚರ್ ಆಫ್ ದಿಸ್ ಆಯಿಲ್ ಆ್ಯಂಡ್ ವಾಟರ್, ವಿಚ್ ಆಫ್ ದ ಫಾಲೋಯಿಂಗ್ ಪಿಕ್ಚರ್ಸ್ ರೆಪ್ರೆಸೆಂಟ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕೇಳಿದ್ದಾರೆ. ಸೊ ಡೆನ್ಸಿಟಿ ಆಫ್ ದಿ ವಾಟರ್ ಹೈಯೆಸ್ಟ್ ಅಂತ ಅವ್ರು ಕ್ವಶನಲ್ಲೇ ಹೇಳಾಯಿತು. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾದ್ರೆ ನಿಮಗೆ ತಲೆಗೆ ಬರಬೇಕು, ಓಕೆ ವಾಟರ್ ಹ್ಯಾಸ್ ಟು ಬಿ ಎಟ್ ದ ಬಾಟಮ್ ಪ್ಲೇಸ್. ಯಾವ ಕೇಸಲ್ಲಿ ವಾಟರ್ ಬಾಟಮಲ್ಲಿದೆ? ಈ 2 ಆಪ್ಷನಲ್ಲಿದೆ. ಸೊ ದೀಸ್ 2 ಆರ್ ರಾಂಗ್ ಆಪ್ಷನ್ಸ್, ರೈಟ್. ರಿಮೈನಿಂಗ್ ಯಾವುದಲ್ಲಿದೆ ಅದು ರಾಂಗ್ ಆಯಿತು. ವಾಟರ್ ಬಾಟಮ್ ಬಂದಮೇಲೆ ದ ಬಾಲ್ ಈಸ್ ಇಂಟರ್ಮೀಡಿಯೇಟ್ ಅಂತ ಹೇಳಿದ್ದಾರೆ. ಬಾಲ್ನ ಡೆನ್ಸಿಟಿ ಬಂದು ಇಂಟರ್ಮೀಡಿಯೇಟ್ ಇರೋ ಕಾರಣ ಬಾಲ್ ಮಿಡಲಲ್ಲಿ ಬರಬೇಕು. ಸೊ ಬಾಲ್ ಎಲ್ಲಿ ಬರ್ತಿದೆ? ಮಿಡಲಲ್ಲಿ. ಎಸ್. ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ದ ಬಾಲ್ ಈಸ್ ಕಮಿಂಗ್ ಇನ್ ದ ಮಿಡಲ್, ಆಯಿಲ್ ಈಸ್ ಎಟ್ ದ ಟಾಪ್, ವಾಟರ್ ಈಸ್ ಎಟ್ ದ ಬಾಟಮ್. ಸೊ ಸೆಕೆಂಡ್ ಆಪ್ಷನ್ ಬಿಕಮ್ಸ್ ದ ರೈಟ್ ಆನ್ಸರ್. ಸೊ ದಿಸ್ ಇಸ್ ಹೌ ಯು ಲರ್ನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಆ್ಯಂಡ್ ಫ್ಲೂಯಿಡ್ಸ್ ಬಗ್ಗೆ ಕಲಿಬೇಕಾದ್ರೆ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಇರ್ಬೋದು, ಫ್ಲೋಟೇಷನ್ ರಿಲೇಟೆಡ್ ಥಿಂಗ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಇದಕ್ಕೆ ರಿಲೇಟೆಡ್ ಅಂತ ಗುಡ್ ಕ್ವೆಶನ್ಸನ್ನು ನೀವು ಎಕ್ಸಾಮಲ್ಲಿ ಕೂಡ ನೋಡ್ಬೋದು, ನಮ್ಮ ಪ್ರಾಕ್ಟೀಸ್ ಸೆಷನ್ಸಲ್ಲಿ ಕೂಡ ನೋಡ್ಬೋದು. ಐ ಹೋಪ್ ಟುಡೇ ಸೆಷನ್ ವಾಸ್ ಇಂಟ್ರೆಸ್ಟಿಂಗ್ ಫಾರ್ ಯು ಆಲ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್, bye aspirants.